ಜಾತಿ ಜಾತಿ ಧರ್ಮ ಧರ್ಮ ಗುದ್ದಾಡ್ತಿರಲ್ವಾ, ಅವ್ನು ಮುಸ್ಲಿಮ್ಸ್ ಕೇಳ್ತೀರಾ? ನಾವೆಲ್ಲ ಜಾತಿ, ನೀವು ಲಂಬಾಣಿಸು, ನಾನು ಗೌಡ ಅಥವಾ ನೀವು ಜಾತಿ ಉಳ್ಳ ಗುದ್ದಾಡ್ಬಿಟ್ಟು ದಯವಿಟ್ಟು ನಿಮ್ಮೂರು ಜಾತಿ ಗುದ್ದಾಡ್ಬಿಟ್ಟು ಕಂಡ್ರೆ ನಿಮ್ಮೂರು ನೀರು ಗೊತ್ತಿಲ್ಲ, ನಿಮ್ಮೂರು ರೋಡಿಲ್ಲ ಯೋಚನೆ ಮಾಡ್ರಿ. ನಿಮ್ಮೂರು ಸೀಟ್ ಇಲ್ಲ, ಯಾವ ಬಡವರಿಗೆ ಅಲ್ಲಿ ಸೀಟ್ ಕೊಡಿಸಿ. ನಿಮ್ಮೂರ ಬಡವರು ಯಾರಿದ್ದಾರೆ, ನಿಮ್ಮ ಮಕ್ಕಳು ಬರೋ ದಿವಸ ನಿಮ್ಮೂರಿಗೆ ಏನೋ ನೀವು ಫಂಕ್ಷನ್ ಮಾಡೋದು ಸಂಘ ಮಾಡ್ಕೊಂಡು ಅವ್ರಿಗೆ ಅಲ್ಲಿ ಸೀಟ್ ಕೊಡಿಸಿ. ನಿಮ್ಮ ಅಕ್ಕಪಕ್ಕ ಯಾರು ಅಂದಿದ್ದಾರೆ ಅವರಿಗೆ ಮಕ್ಕಳು ಓಸಕೊಂಡ್ರೆ ಸಹಾಯ ಮಾಡಿ, ಆಗ ಪುಣ್ಯ ಬರ್ತದೆ. ಅರ್ಥದ ಸುಮ್ಮನೆ ನೀವು ಜಾತಿ ಜಾತಿ ಧರ್ಮ ಧರ್ಮ ಪಟಕೆ ಹೊಡೆಯೋದು ಸಿಟ್ಟೋದು ಏನರೇ ನಿಮ್ಮ ಧರ್ಮ. ಊರುಗಳ ಯಾವ ಊರಕ್ಕೆ ಅದೇ ಜಾತಿ ಸಮಣ. ನಾನು ಹೆಂಗಿದ್ದೀನಿ ನೋಡಿ, ನಿಮ್ಮ ಯಜಮಾನ್ ಹೋಗ್ಬಿಟ್ಟು ಬರೋ ಈ ಕಡೆ ಬರೋ ನೋಡಿ. ಇನ್ನೊಂದು ವಿನಂತಿ, ಇಲ್ಲಿ ಯಾರು ಖಾಲಿ ಬೀಳಬಾರ್ದು ದಯವಿಟ್ಟು, ಇದು ರಿಕ್ವೆಸ್ಟ್. ಅದಕ್ಕೆ ಅನ್ನ ತಿನ್ಬಾರ್ದು. ನಾವು ನಿಮಗೆ ಏನ್ ಗೊತ್ತಾ, ಅನ್ನ ಕೊಟ್ಟು ಖಾಲಿ ಬಿಸ್ಕೊಂಡ್ರೆ ಅದನ್ನ ಏನ್ ಗೊತ್ತಾ, ಈಗ ನಾವು ತಿಂತಿರೋದು ನೀವು ಕೂಡ ಅನ್ನ, ನೀವು ಕೂಡ ಬಟ್ಟೆ ಹಾಕೊಂಡ್ರೆ ದಯವಿಟ್ಟು ಇಲ್ಲಿ ಯಾರು ಖಾಲಿ ಬೀಳೋದಾದ್ರೆ ನೀವು ಊಟ ಮಾಡಿ ಆಮೇಲೆ ಬರೀ ಮಾತಾಡೋಣ. ಅಥವಾ ಹಂಗ ಮುಟ್ಟೆ ಬರೀ ಹಿಂಗ್ ಮುಟ್ಟೋರಿ, ಸ್ನಾನ ಮಾಡಿದ್ರೆ ಏನು ಪರವಾಗಿಲ್ಲ, ಖಾಲಿ ಬೀಳ್ಬಾರ್ದು. ಅದಕ್ಕೆ ಊಟ ಮಾಡ್ತೀರಾ, ಕರೆಕ್ಟಾ? ತಪ್ಪಾಗ್ತದಲ್ಲ, ದುಡ್ಡು ಕೊಟ್ಟು ಅನ್ನ ಕೊಟ್ಟು ಖಾಲಿ ಬಿಡೋಂತ ಇದು ಬೇಡ. ಬರಕ ಈ ಕಡೆಯಿಂದ ಬರೋ ಪಾಪು ಬೇಡನಮ್ಮ, ಪಾಪು ಬೇಡ. ಹಿಂಗಾಸಿ ಹೋಗ್ಬರೋಣ, ಹಿಂಗಾಸಿ ಸೀದಾ ಹೋಗಿ. ಯಾವ ಥರ ಅದೇನು ದೊಡ್ಡ ಕಾಲೇನಲ್ಲ, ಅದಕ್ಕೆ ಮನೆಗೆ ಒಂದು ಸೇರ್ತಾ ಇದ್ದು ಕಟ್ಟಗೆ ಇದಕ್ಕೊಂದು ಫೋಟೋ ಐತಿ, ಮುದ್ದನ ಮನೆಗೆ ಐತಿ. ಮನೆಗೆ ಅವನ ಕಟ್ಟಲೆಕಾಯಿ ಅಂತ ಹೇಳೋದು.